ಬಟ್ ಇಟ್ ವಾಸ್ ವೆರಿ ಸ್ಕೇರಿ. ಒಂದು ಚಿಲ್ಲಿ ನೈಟ್ ದಿನ ಒಂದು ಚಿಲ್ಲಿಂಗ್ ಟೀಸರ್ ರಿಲೀಸ್ ಮಾಡಿದ್ದೀರಾ. ಆ್ಯಂಡ್ ದೀಕ್ಷಿತ್, ಯೋರ್ ಜರ್ನಿ ಈಸ್ ವೆರಿ ಇನ್ಸ್ಪೈರಿಂಗ್. ಇಷ್ಟು ವರ್ಷ ನಿಮ್ಮನ್ನು ಒಂದು ಆ್ಯಕ್ಟರ್ ಆಗಿ ಮಿಂಚೋದನ್ನ ನೋಡಿದ್ದೀವಿ, ಆ್ಯಂಡ್ ಇವತ್ತಿಂದ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ಆ್ಯಸ್ ಅ ಪ್ರೊಡ್ಯೂಸರ್. ಆ್ಯಂಡ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ವಿಶ್ ಯು ಲಕ್ ಇನ್ ಸಕ್ಸಸ್. ಆ್ಯಂಡ್ ಶ್ರೀನಿಧಿ, ಬಿಗ್ ಫ್ಯಾನ್. ಬ್ಲಿಂಕಲ್ಲೂ ತುಂಬಾ ಅಮೇಝಿಂಗ್ ಕೆಲಸ ಮಾಡಿದ್ರಿ ನಿಮ್ಮ ಪೂರ್ತಿ ತಂಡ. ಆ್ಯಂಡ್ ಟೀಸರ್ ತುಂಬಾ ಅಮೇಝಿಂಗ್ ಆಗಿದೆ. ಐ ಆಮ್ ವೆರಿ ಶೋರ್ ದ ನೆಕ್ಸ್ಟ್ ಕಾಂಟೆಂಟ್ ಏನೆಲ್ಲ ರಿಲೀಸ್ ಮಾಡ್ತೀರಾ ಅದು ಇನ್ನೂ ಸ್ಕೇರಿ ಆಗಿರುತ್ತೆ ಅಂತ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬ ಜನ ಹಿರಿಯರಿದ್ದಾರೆ, ಅವ್ರು ಮಾತಾಡ್ತಾರೆ. ನಮಸ್ಕಾರ. ಟೀಸರ್ ತುಂಬಾ ಇಷ್ಟ ಆಯ್ತು. ಬ್ಲಿಂಕಲ್ಲಿ ಆಲ್ರೆಡಿ ಶ್ರೀನಿಧಿ ಅವ್ರ ಕೆಲಸ ನೋಡಿದ್ದೀರಾ, ದೀಕ್ಷಿತ್ ಅವ್ರ ಕೆಲಸ ಆಕ್ಟರ್ ಆಗಿ ತುಂಬಾ ನೋಡಿದ್ದೀರಾ. ಆ್ಯಂಡ್ ಇದರಲ್ಲಿ ಅವರಿಬ್ರು ಕಾಂಬಿನೇಷನ್ ಹೇಗಿರುತ್ತೆ ಅಂತ ಬ್ಲಿಂಕಲ್ಲೇ ಗೊತ್ತಾಗಿತ್ತು. ಬಟ್ ಈಗ ಆ ಸಿನರ್ಜಿ ಅನದರ್ ಲೆವೆಲ್ ಅನಿಸ್ತಿದೆ ವಿಜುವಲಿ ಆ್ಯಂಡ್ ಮ್ಯೂಸಿಕ್ ವೈಸ್. ಪ್ರಸನ್ನ, ಇಟ್ಸ್ ಗ್ರೇಟ್. ಅವರ ಕಾಂಬಿನೇಷನ್ ಇನ್ನು ಏನೇನು ತೊಗೊಂಡು ಬರುತ್ತೆ ಅಂತ ನೋಡಬೇಕು. ಹಾರ್ಡ್ ವರ್ಕ್ ಎಲ್ಲದು ಆಲ್ರೆಡಿ ಕಾಣಿಸ್ತಾ ಇದೆ. ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಸೊ ಕಾದು ನೋಡಬೇಕು. ಎಲ್ರಿಗೂ ನಮಸ್ಕಾರ. ಟೀಸರ್ ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ತುಂಬ ಡಿಫ್ರೆಂಟ್, ತುಂಬ ಯೂನಿಕ್ ಆಗಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ದೀಕ್ಷಿತ್ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅವ್ರ ಜೊತೆ ಕೆಲಸ ಮಾಡಿದ್ರೋದ್ರಿಂದ ಅವ್ರು ಪಟ್ಟಿರೋ ಶ್ರಮ ಆಗಲಿ, ಅವ್ರಿಗೆ ಇರೋ ವಿಷನ್ ಆಗಲಿ, ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಸೊ ಆ ಎಲ್ಲ ವಿಷನ್, ನಿಮ್ಮ ಡ್ರೀಮ್ಸ್ ಎಲ್ಲ ಇವಾಗ ಈ ಥರ ಶೇಪಪ್ ಆಗ್ತಿದೆ ಅಂತ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಆಲ್ವೇಸ್ ಪ್ರೌಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಫೀಲ್ ವೆರಿ ಗುಡ್ ಇನ್ ವಾಟ್ ಎವರ್ ಯು ಡೂ. ಆ್ಯಂಡ್ ನೀವು ಈ ಥರನೇ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಸಿನಿಮಾ ಮಾಡ್ತಾ ಇರಿ, ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಪ್ರೊಡ್ಯೂಸರ್, ಹೋಪ್ಫುಲಿ ಆ್ಯಸ್ ಅ ಡೈರೆಕ್ಟರ್ ಇನ್ ಫ್ಯೂಚರ್. ಹೋಪ್ಫುಲಿ ದಿಸ್ ಇಸ್ ಸ್ಟಾರ್ಟ್ ಆಫ್ ಸಮಥಿಂಗ್ ರಿಯಲಿ ಗ್ರೇಟ್. ಆ್ಯಂಡ್ ಶ್ರೀನಿಧಿ ಅವರೇ, ನಿಮ್ಮ ಶ್ರಮನೂ ಇಲ್ಲಿ ಕಾಣ್ತಿದೆ. ಇಟ್ಸ್ ಬ್ಯೂಟಿಫುಲ್. ಐ ಥಿಂಕ್ ಲಾಸ್ಟ್ ಟೈಮ್ ನೀವಿಬ್ಬರು ಕೊಲಾಬ್ರೇಟ್ ಮಾಡುವಾಗ ನಮ್ಮ ಪಕ್ಕದ ಇಂಡಸ್ಟ್ರಿ ಕೂಡ ತಿರುಗಿ ನೋಡೋ ಥರ ಮಾಡಿದ್ದೀರಾ, ಫಾರ್ ಆಲ್ ದ ರೈಟ್ ರೀಸನ್ಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಸೊ ನೀವಿಬ್ಬರು ಪುನಃ ಕೊಲಾಬ್ರೇಟ್ ಮಾಡ್ತಿದ್ದೀರಾ ಅಂತ ನ್ಯಾಚುರಲಿ ತುಂಬ ಕ್ಯೂರಿಯಾಸಿಟಿ ಇದೆ ಎಲ್ರಿಗೂ. ಸೊ ಐ ಥಿಂಕ್ ಈ ಟೀಸರ್ ನೋಡಿದ್ಮೇಲೆ ಇನ್ನಷ್ಟು ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ. ಸೊ ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ದೀಕ್ಷಿತ್ಗೆ ಹೇಳಿದ್ದೆ ನಾನು ಕರೆಯೋಂಗಿಲ್ಲ ಸ್ಟೇಜ್ ಮೇಲೆ ಅಂತ, ಯಾಕಂದ್ರೆ ನನ್ನ ಗಂಟ್ಲು ಪೂರ ಊಷ್ಟ ಆಗಿಬಿಟ್ಟಿದೆ. ಆದರೂ ಫಸ್ಟ್ ನಾನೇ ಮಾತಾಡಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಈ ಕಥೆ ಫಸ್ಟ್ ಕೇಳೋಕೆ ಬಂದಾಗಲೇ ನನಗೆ ಒಂದು ಎಲಿಮೆಂಟ್ ಹೇಳಿದೆ. ಆ ಕಥೆ ಓದುವಾಗಲೇ ನನಗೆ ಭಯ ಆಯಿತು ಅಂದರೆ ವಿಜುವಲ್ಸಲ್ಲಿ ಅದೆಷ್ಟು ಒಳ್ಳೆ ಮಟ್ಟಕ್ಕೆ ಹೋಗ್ಬೋದು. ಖಂಡಿತ ಜನ ಹೆದರ್ತಾರೆ, ಹೆದರಿದ್ರೆ ಸಿನಿಮಾ ಗೆಲ್ಲುತ್ತೆ. ಹಾಗಾಗಿ ನನಗೆ ಓದಿದಾಗ ಅನಿಸಿದಷ್ಟೆ, ಇದರಲ್ಲಿ ಭಯ ಇದೆ, ವಾವ್ ಅಂತ ಅನ್ನಿಸ್ತು. ಈಗ ಟೀಸರ್ ನೋಡಿದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರೂ. ಈಗ ಸದ್ಯಕ್ಕೆ ಟೆಕ್ನಿಕಲ್ ಶ್ರೀನಿಧಿ, ಸಂಜೀವ, ಮ್ಯೂಸಿಕ್ ಪ್ರಸನ್ನ, ನಿಮ್ಮೂರು ಜನನ್ನು ಮೆನ್ಷನ್ ಮಾಡಲೇಬೇಕು. ತುಂಬ ಒಳ್ಳೆ ಕೆಲಸ ಆಗಿದೆ. ಇನ್ನು ಟೆಕ್ನಿಕಲಿ ಗೊತ್ತಿರುವಂಥ ಹಿರಿಯರು ಸುಮಾರು ಜನ ಇದ್ದಾರೆ ಇಲ್ಲಿ. ಅವರೆಲ್ಲರೂ ನಿಮಗೆ ಇನ್ ಡೀಟೇಲ್ ಅವ್ರಿಗೇನು ಅನ್ನಿಸ್ತು ಅಂತ ಹೇಳ್ತಾರೆ. ಆ್ಯಂಡ್ ಥ್ಯಾಂಕ್ ಯು ದೀಕ್ಷಿತ್, ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸಾಗರ್, ಥ್ಯಾಂಕ್ ಯು ಸೋ ಮಚ್, ಕಷ್ಟ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಟೀಸರ್ ತುಂಬ ಚೆನ್ನಾಗಿದೆ, ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ. ದೀಕ್ಷಿತ್ ಅವ್ರು ಯಾಕೆ ಪ್ರೊಡ್ಯೂಸ್ ಮಾಡಿದ್ರು ಅಂದರೆ ಇವಾಗ ಗೊತ್ತಾಗ್ತಾ ಇದೆ. ನಾನು ಅನ್ಕೋತಾ ಇದ್ದೆ ದೀಕ್ಷಿತ್ ಏನಪ್ಪ ನಟನೆ ಬಿಟ್ಟು ಪ್ರೊಡ್ಯೂಸರ್, ಬಟ್ ಈ ಕಂಟೆಂಟ್ ನೋಡಿದ್ಮೇಲೆ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಶ್ರೀನಿಧಿ ಅವರೇ, ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಆಗ್ಬೋದು, ಸೌಂಡ್ ಎಫೆಕ್ಟ್ಸ್ ಆಗ್ಬೋದು, ಸೌಂಡ್ ಡಿಸೈನ್ಸ್ ಭಾಳ ಅದ್ಭುತವಾಗಿದೆ. ತುಂಬ ನನಗಂತೂ ಭಾಳ ಖುಷಿ ಆಗ್ತಾಯಿದೆ. ಈ ಥರ ಸಿನಿಮಾಗಳು ಬೇಕು ಇವಾಗ ರೈಟ್ ನಾವು, ಜನಗಳು ಮಾತಾಡೋದಕ್ಕೆ. ಒಂದು ಸಫಿಷಿಯೆಂಟ್ ಬಜೆಟಲ್ಲಿ ಒಳ್ಳೆ ಕಂಟೆಂಟ್ ಜನಗಳು ಮಾತಾಡೋ ಥರ ಸಿನಿಮಾ ಆಗುತ್ತೆ, ನೋ ಡೌಟ್. ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಆಮೇಲೆ ದೀಕ್ಷಿತ್ನ ನಾನು KTM ಸಿನಿಮಾದಲ್ಲಿ ನೋಡಿದಾಗೆ ಡೆಡಿಕೇಶನ್ ಇತ್ತು, ಬಟ್ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಇದೆ, ಅದೊಂದು ಸ್ಪೆಷಲ್ಲು. ದೀಕ್ಷಿತೇ ನಟನೆ ಮಾಡಬೇಕಾಗಿತ್ತು, ಬಟ್ ಅವ್ರು ಇನ್ನೊಬ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದು ಅವರಲ್ಲಿರೋ ದೊಡ್ಡ ಗುಣ. ಒಂದು ಅಪ್ಕಮಿಂಗ್ ಅವ್ರ ಟೀಮ್ ಅವ್ರಿಗೇನೆ ಅವಕಾಶ ಕೊಟ್ಟು ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. KTM ಮತ್ತು ನಾನು ಅಥರ್ವ ಅಂತ ಒಂದೆರಡು ಸಿನಿಮಾ ಡೈರೆಕ್ಟ್ ಮಾಡಿದೆ, ಮತ್ತು ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೆ. ನಾವೇ ಮನೆ ದುಡ್ಡು ಹಾಕೊಂಡು ಸಿನಿಮಾ ಮಾಡಿದ್ದೆ. ದೀಕ್ಷಿತ್ತು ಮನೆ ತಗೊಬೇಕು ಅನ್ನೋ ದುಡ್ಡನ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ. ಭಾಳ ಒಳ್ಳೇದಾಗಬೇಕು, ಅದೊಂದಿದೆ. ದೀಕ್ಷಿತ್ತು ಗೆಲ್ಲೇಬೇಕು ಅನ್ನೋದು ನನಗೆ ಸ್ಟ್ರಾಂಗ್ ಒಂದು ಓಕೆ ದೀಕ್ಷಿತ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಸಿನಿಮಾಗಳು ನೋಡಲ್ಲ, ಏನಕ್ಕಂದರೆ ನಂಗೆ ಹಾರರ್ ಸಿನಿಮಾ ನೋಡಿದಾಗ ಭಯನೇ ಆಗಲ್ಲ. ಸೊ ಮಲ್ಕೊಂಬಿಟ್ಟಿರ್ತೀನಿ ಯೂಶ್ವಲಿ ಮಿಡ್ಲಲ್ಲಿ.
ಬಟ್ ಈ ಟೀಸರ್ ನೋಡಿದಾಗ ಡೆಫಿನೆಟ್ಲಿ ಒಳ್ಳೆ ಎಲಿಮೆಂಟ್ಸ್ ಇದೆ ಅಂತ ಅನಿಸ್ತು. ಆಮೇಲೆ ಇದರಲ್ಲಿ ಬರೀ ಭಯ ಪಡಿಸೋದು ಒಂದೇ ಅಲ್ಲ, ಡೆಫಿನೆಟ್ಲಿ ಬೇರೆ ತುಂಬ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ನಾನು ನೋಡಿದ್ದೆ. ಅಂದರೆ ಬೇರೆ ಫ್ರೆಂಡ್ಶಿಪ್ಪು ಅಥವಾ ಬೇರೆ ಥೀಮ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಶ್ರೀನಿಧಿ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಎಲ್ಲ ನೋಡಿದಾಗ ಗೊತ್ತು, ಬರೀ ಇದೊಂದು ಜನನ ಬರೀ ಭಯ ಪಡಿಸೋದಷ್ಟೇ ಅಲ್ಲ, ತುಂಬ ಬೇರೆ ಲೇಯರ್ಸ್ ಇರುತ್ತೆ. ಆಮೇಲೆ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಸ್ಸು ತುಂಬ ಚೆನ್ನಾಗಿತ್ತು. ಯೂಶಲಿ ಟೆಕ್ನಿಷಿಯನ್ಸ್ ತುಂಬ ಓವರ್ ಶ್ಯಾಡೋ ಮಾಡ್ತಾರೆ ಇವ್ರ ಟೀಮಲ್ಲಿ ಈ ಆಡಿಯೋ ವಿಜುವಲ್ಸ್ ಎಲ್ಲ. ಬಟ್ ಡೆಫಿನೆಟ್ಲಿ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಒಂದು ಏನು ಕಾಣಿಸುತ್ತಲ್ಲ, ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು ಅಲ್ವಾ ಸರ್, ಥ್ಯಾಂಕ್ ಯು ಸರ್. ನೀವು ಮಾತಾಡಿ. ನಂದೊಂದು ಸಿನಿಮಾ ನೋಡಿದವ್ರು ಏನಂತಾರೆ ಅಂತ ಇತ್ತೀಚೆಗಷ್ಟೇ ಬಿಡುಗಡೆ ಆಯಿತು. ಅಲ್ಲ, ಅದ್ರ ಬಗ್ಗೆ ಎಲ್ಲ ಸರ್ ತಡ್ರಿ. ಅದನ್ನ OTT ಬಂದಾಗ ನೋಡಿ ಅಂತ ಒಬ್ರು ಉತ್ತರ ಭಾರತದವರು ಒಂದು ಆ್ಯಡ್ಗೆ ಸಿಕ್ಕಿದ್ರು. ಆವಾಗ ನೋ ಐ ಹ್ಯಾವ್ ಮೇಡ್ ದಿಸ್ ಫಿಲ್ಮ್ ಅಂತ ಇಂಟ್ರೊಡ್ಯೂಸ್ ಮಾತಾಡ್ತಿರ್ಬೇಕಾದ್ರೆ, ಕೈಂಡ್ಲಿ ವಾಚ್ ಇಟ್ಸ್ ಇನ್ ಕನ್ನಡ ಆ್ಯಂಡ್ ಇಟ್ ಹ್ಯಾಸ್ ಸಬ್ ಟೈಟಲ್ಸ್ ಅಂತಂದಾಗ, ಓ ನೈಸ್, ಕನ್ನಡ ಫಿಲ್ಮ್. ಐ ರೀಸೆಂಟ್ಲಿ ವಾಚ್ ಅನದರ್ ಫಿಲ್ಮ್ ವೆರಿ ರೀಸೆಂಟ್ಲಿ, ಐ ಲವ್ಡ್ ಇಟ್ ಅಂತೆಲ್ಲ ಹೇಳಿ ನಿಮ್ಮ ಬ್ಲಿಂಕ್ ಬಗ್ಗೆ ಸಾಕಷ್ಟು ಹೊಗಳಿದ್ರು. ಸೊ ಇಟ್ ಹೆಲ್ಪ್ಸ್ ಅಸ್, ನಾವು ಏನೋ ಮಾಡಿದಾಗ ಯೋರ್ ವರ್ಕ್ಸ್ ಹ್ಯಾವ್ ಹೆಲ್ಪ್ಡ್ ಅಸ್. ಸೊ ನಿಮ್ಮಿಬ್ಬರು ಕಾಂಬಿನೇಷನ್ ಇನ್ನೊಂದು ಸಿನಿಮಾ ಆಬ್ವಿಯಸ್ಲಿ ಎಲ್ಲರೂ ಹೋಗಲಿರೋ ಹಾಗೆ ಎಲ್ಲ ಅದ್ಭುತವಾಗಿ ಬಂದಿದೆ. ಸೌಂಡ್ ಡಿಸೈನ್ ಮತ್ತು ಎಡಿಟ್ ನನಗೆ ಭಾಳ ಇಷ್ಟ ಆಯಿತು. ಐ ಲುಕ್ ಫಾರ್ವರ್ಡ್ ಟು ವಾಚಿಂಗ್ ದಿಸ್ ಇನ್ ಥಿಯೇಟರ್. ದಯವಿಟ್ಟು ಥಿಯೇಟರ್ ನೋಡೋಣ, ಇದೆಲ್ಲ ಅಲ್ಲೇ ಮಜಾ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನೀವು ಹೇಳಿ, ಹೇಗೆ ಅನಿಸ್ತು ಶ್ರೀ ಸರ್? ನಮಸ್ತೆ. ಶ್ರೀದಿಂದ ಕಾಲ್ ಮಾಡಿ ಹಂಗೆ ಟೀಸರ್ ಅಂದ್ಕೊಟ್ಟೆ. ನಾನು ಟೀಸರ್ ನೋಡಬೇಕಿತ್ತು ಸುಮಾರು. ನಾವು ಈಗ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಸರಿ ಈ ಹೋದ ವರ್ಷ ರಿಲೀಸ್ ಆಗಿರೋ ಸುಮಾರು ಸಿನಿಮಾಗಳಲ್ಲಿ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಯಾವುವು ಅಂತ ಒಂದಷ್ಟು ಲಿಸ್ಟ್ಗಳು ಬರುತ್ತೆ. ಅದ್ರಲ್ಲಿ ನಮ್ಮ ಕನ್ನಡದ್ದು ಬ್ಲಿಂಕ್ ಒಂದು ಸಿನಿಮಾ ಅದರಲ್ಲಿ ಸೇರ್ಕೊಂಡೆ. ಅದೆಲ್ಲ ನೋಡಿದಾಗ ಶ್ರೀನಿಧಿ ಅವರು ನೆನಪಾಕಿ ಖುಷಿ ಆಗುತ್ತೆ, ಅವರೆಲ್ಲ ಫ್ರೆಂಡ್ಸ್ ನಮಗೆ ಅಂತ. ಸೊ ಭಯ ಪಡ್ಸಕ್ ಮಾಡಿದಿರ, ಭಯ ಆಗುತ್ತೆ. ಅದೇ ಭಯ ಆದರೆ ಸಿನಿಮಾ ಗೆಲ್ಲುತ್ತೆ. ಮತ್ತು ನೀವು ಮತ್ತೆ ಮನೆ ತಗೊಳ್ಳಿ ಅಂತ ಹೇಳ್ತೀವಿ. ಟೀಮ್ಗೆ ಕಂಗ್ರ್ಯಾಚುಲೇಷನ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಹೌದಾ ಸರ್, ಎರಡು ಮಾತುಗಳು. ವಿಡಿಯೋ ಅನ್ನೋದೇ ಒಂದು ಯುನಿಕ್ ಟೈಟಲ್ಲು. ನಾವು 6600 ಕಾಲದಿಂದ, ಅಂದರೆ MMS ಕಾಲದಿಂದ CD, DVD, ಮೊನ್ನೆ ರೀಸೆಂಟ್ ಪೆನ್ಡ್ರೈವ್ವರೆಗೂ ವಿಡಿಯೋ ತನ್ನದೇ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿತ್ತು ಮಾರ್ಕೆಟಲ್ಲಿ, ಅಂದರೆ ಫಾರ್ ದಿ ಬ್ಯಾಡ್ ರೀಸನ್. ಈ ವಿಡಿಯೋ ಒಂದು ಫುಲ್ ಪ್ಯಾಕೇಜ್ ಇದೆ ಅಂತ ಅನಿಸ್ತು ನೋಡಿದಾಗ. ಟೈಟಲಲ್ಲಿ ಫೋಕಸ್ ಆಗೋದು ನಾನು ಬಹಳಷ್ಟು ಜನ ತಿರುಗಿ ನೋಡೋ ಥರದ್ದು ಎಲಿಮೆಂಟ್ ಇದೆ. ಅಲ್ಲೊಂದು ಕೆಂಪು ಮಾರ್ಕ್ ಇಟ್ಟಿದ್ದಾರೆ. ನಾನು ಅದನ್ನು ಆಪರೇಷನ್ ಸಿಂಧೂರ ಕನೆಕ್ಟ್ ಮಾಡಿಕೊಂಡೆ. ಅದು ಟ್ರೆಂಡ್ ನಡೀತಾ ಇದೆ, ಹಂಗೆ ಪಾಸಿಟಿವ್ ಆಗಿ ತೊಗೊಳ್ಳೋಣ. ಇಲ್ಲಿ ಬ್ಲಡ್ ಇರ್ಬೋದು ಬಹುಶಃ ಅದು. ತುಂಬ ಖುಷಿ ಆಯ್ತಿದೆ ನೋಡಿ. ಆಮೇಲೆ ಟೆಕ್ನಿಕಲಿ ಚೆನ್ನಾಗಿದೆ. ಶ್ರೀನಿಧಿ ಬ್ಲಿಂಕಲ್ಲಿ ಪ್ರೂವ್ ಮಾಡಿದ್ರು. ಆಮೇಲೆ ಅವರು ದೆವ್ವ ಎಲ್ಲಿದೆ ಹುಡುಕ್ಬೇಕು ಅಂತೆಲ್ಲ ಹೇಳ್ತಿದಾರಲ್ಲ, ಅವ್ರ ತಂಡನೇ ದೆವ್ವ ತಂಡ. ಅವ್ರದ್ದು ದೆವ್ವ ಥರ ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಆಮೇಲೆ ದೆವ್ವ ನೋಡಿದ್ದೀರಾ ಅಂತ ನನಗೆ ಬಂದ ತಕ್ಷಣ ಕೇಳಿದ್ರೆ ನಾನೊಂದು ಎಕ್ಸ್ಪೀರಿಯನ್ಸ್ ಹೇಳಿದೆ ಅಲ್ಲಿ. ಸೊ ನನಗೆ ಇಷ್ಟ ಆಯಿತು. ತಲೆಯಲ್ಲಿ ಹುಳ ಬಿಡುತ್ತೆ, ಎಂಗೇಜಿಂಗ್ ಆಗಿರುತ್ತೆ. ಒಂದು ಇಡೀ ಪ್ಯಾಕೇಜ್ ಸಿನಿಮಾ ನೋಡಿದಾಗ ಮಜಾ ಇರುತ್ತೆ ಅಂತ ಅನಿಸ್ತು. ಸೊ ಇನ್ನು ದೀಕ್ಷಿತ್ ನನಗೆ ತಮ್ಮನಂಥ ಗೆಳೆಯ. ನಾಗಿಣಿಯಿಂದ ನಾವು ಕರಿಯರ್ ಶುರು ಮಾಡಿದ್ದು, ಅಂದರೆ ಮೇಜರಾಗಿ ಅವ್ರಿಗೆ ಬ್ರೇಕ್ ಕೊಟ್ಟಿದ್ದು ನಾಗಿಣಿ DKD, ಅಲ್ಲಿಂದ ಬಂದಿದ್ದು. ಸ್ಟ್ರಗ್ಲಿಂಗ್ ಡೇಸಲ್ಲಿ ನೋಡಿದ್ದೀನಿ. ಇಬ್ಬರು ಅಮ್ಮಂದಿರಿದ್ದಾರೆ, ಉಷಮ್ಮ ಇದ್ದಾರೆ ಮತ್ತು ಅಮ್ಮ ಇದ್ದಾರೆ. ಅವ್ರು ಖುಷಿ ಪಟ್ಟಿರ್ತಾರೆ. ಅಂದರೆ ಒಬ್ಬ ನಟ ನಿರ್ದೇಶಕನಾಗೋದು ಅಥವಾ ಒಬ್ಬ ನಟ ನಿರ್ಮಾಪಕನಾಗೋದು, ಅವ್ನ ಕಂಫರ್ಟ್ ಝೋನ್ನ ಬಿಟ್ಟು ಬಂದು ಮಾಡಬೇಕಾಗತ್ತೆ. ಅವನು ಆ್ಯಕ್ಟಿಂಗ್ ಆದರೆ ಆರಾಮಾಗಿ ಹೋಗಿ ಮಾಡಿ ಬಂದುಬಿಡ್ತಾರೆ, ತಲೆ ಬಿಸಿ ಇಲ್ಲ. ರಿಸ್ಕ್ ತೊಗೊಳ್ಳೋ ಕೆಲಸನ ದೀಕ್ಷಿತ್ ಮಾಡಿದ್ದಾರೆ. ದೀಕ್ಷಿತ್ ಯಾವತ್ತಿಗೂ ನಾನು ಗಮನಿಸ್ದಂಗೆ ಕಂಫರ್ಟ್ ಹಿಂದೆ ಹೋಗಿಲ್ಲ. ಅವರು ಕಂಫರ್ಟ್ಗೆ ಚಾಲೆಂಜ್ ಮಾಡಿಕೊಂಡು ಬೇರೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಸೊ ಮನೆ ತಗೋಬೇಕಂದಿರೋ ದುಡ್ಡಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಿರಲ್ಲ, ಈ ಸಿನಿಮಾ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ಮನೆ ಕೊಡಿಸುತ್ತೆ. ಒಳ್ಳೆಯದಾಗಲಿ. ಆಮೇಲೆ ಇಡೀ ವಿಡಿಯೋ ನನಗಿಷ್ಟ ಆಯಿತು. ಅಂದರೆ ಅದು ಭಾಳ ಇಂಪಾರ್ಟೆಂಟ್. ನಾನು ಯೂಶಲಿ ಹಾರರ್ ಸಿನಿಮಾ ನೋಡೋಕ್ಕೆ ಹೋಗಲ್ಲ, ಬೇಡ ಸವಾಸ ಅಂತ ಸುಮ್ಮನೆ ಇರ್ತೀನಿ. ಬಟ್ ನೋಡ್ಬೇಕು ಅನ್ನಿಸ್ತು. ಅಲ್ಲಿಗೆ ಇಡೀ ತಂಡ ಗೆದ್ದಿದೆ. ಎಲ್ಲರೂ ಇಂಡಿವಿಜುವಲಾಗಿ ಹೇಳೋಕ್ಕಾಗಲ್ಲ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಪ್ರದೀಪ್ ಸರ್, ನೀವು ಹೇಳಿ. ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿ ಸದ್ಯ ಮಟ್ಟಿಗೆ ಚೆನ್ನಾಗಿಲ್ಲ ಅಂತ ಸುಮಾರು ಜನ ಸುಮಾರು ರೀತಿಯಲ್ಲಿ ಹೇಳಿದ್ದೆಲ್ಲ ಕೇಳಿಸ್ಕೊಂಡಿರ್ತೀವಿ ನೀವು. ಬಟ್ ದೆನ್ ನಾನು ಮುಂಚೆ ಎಲ್ಲ ಕಡೆನೂ ಹೇಳ್ಕೊಳ್ತಾ ಇದ್ದೀನಿ ಅಂತ, ನೋ, ಕನ್ನಡ ಇಂಡಸ್ಟ್ರಿ ಮಲಗಿದೆ ಅಥವಾ ಇನ್ನೊಂದಾಗಿದೆ ಅನ್ನೋ ಒಂದು ವಿಚಾರನ ತಲೆಯಿಂದ ತೆಗೆದಾಕ್ಬಿಡಿ. ಬಿಕಾಸ್ ಇಟ್ ಈಸ್ ಇನ್ ದಟ್ ಮೆಟಮಾರ್ಫಿಸಿಸ್ ಸ್ಟೇಜಲ್ಲಿದೆ. ಸೊ ಎಲ್ಲರೂ ಕುಕ್ಕೂರಿನ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಎಲ್ಲ ಹೇಳ್ಕೊಂಡು ಅದರಿಂದ ಹೊರಗಡೆ ಬರೋಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ನೋ, ಇಟ್ ಈಸ್ ಗೋಯಿಂಗ್ ಟು ಕಮ್ ಔಟ್ ವಿತ್ ಮೋಸ್ಟ್ ಬ್ಯೂಟಿಫುಲ್ ಕಲರ್ಸ್ ಆ್ಯಂಡ್ ಒನ್ ಆಫ್ ದ ಕಲರ್ಸ್ ಇಸ್ ದಿಸ್ ವಿಡಿಯೋ. It's a commendable job, Srinidhi. Like, you know, I always ನನ್ನ ಮರ್ಫಿ ಸಿನಿಮಾದ ಪ್ರಮೋಷನ್ಸ್ ಮಾಡ್ಬೇಕಾದ್ರೂ ಐ ವಾಸ್ ಆಲ್ವೇಸ್ ಬೀನ್
ಲೈಕ್ ಇವ್ರನ್ನ ತುಂಬಾ ಕೇಸ್ ಸ್ಟಡಿ ಥರ ನಾನು ಕನ್ಸಿಡರ್ ಮಾಡಿದ್ದೆ. ಬಿಕಾಸ್ ಅಂಥ ಒಂದು ಪುಟ್ಟ ಸಬ್ಜೆಕ್ಟ್ನ ಇಟ್ಕೊಂಡು ಅಂಥ ಒಂದು ಅದ್ಭುತವಾದಂಥ ಸಬ್ಜೆಕ್ಟ್ನ ಇಟ್ಕೊಂಡು ಒಂದು ಪುಟ್ಟ ಟೀಮ್ನ ಇಟ್ಕೊಂಡು ಆ ರೀತಿ ಅದನ್ನು ರೀಚ್ ಮಾಡೋವಂಥ ಒಂದು ಸಣ್ಣ ವಯಸ್ಸಿನ ಹುಡುಗ ಹೀ ಈಸ್ ಆಲ್ವೇಸ್ ಒಂದು ಮಾದರಿಯಾಗಿ ಉಳ್ಕೊತಾನೆ. ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡೋದು ದೀಕ್ಷಿತ್ ಮ್ಯಾನ್, ಐ ಹ್ಯಾವ್ ಬೀನ್ ಆಲ್ವೇಸ್ ಎನ್ ಅಡ್ಮೈರರ್ ಆಫ್ ಯು. I'll work with you. So he ಹೇಳ್ತಾ, and I'm extremely happy to see something which is so beautiful and so what do you say, captivating. I'm really honored to be here amidst all these people, beautiful people. Thank you so much. Jai Karnataka. ಥ್ಯಾಂಕ್ ಯು ಫಾರ್ ದಿಸ್. ಚಿದಾನಂದ್ ಅವರೇ, ನಿಮ್ಮ 2 ಮಾತು. ನಮಸ್ಕಾರ ಎಲ್ರಿಗೂ. ಕಂಗ್ರ್ಯಾಚುಲೇಷನ್ ಟೀಮ್. ನಿಮ್ಮನ್ನ ನೋಡಿದ್ರೇ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎವ್ರಿ ಒನ್ ನೋಸ್ ಆ್ಯಂಡ್ ಐ ನೋ ಶ್ರೀನಿಧಿ ವಾಟ್ ಕೈಂಡ್ ಆಫ್ ಅ ಸಿನಿಫೈಲ್ ಆ್ಯಂಡ್ ಅ ಪ್ಯಾಷನೆಟ್ ಫಿಲ್ಮ್ ಮೇಕರ್ ಯು ಆರ್. ಲಾಸ್ಟ್ ಫಿಲ್ಮ್ ಸೈಫೈ ಜಾನರಿಂದ ನಾವು ಯು ಆರ್ ಕಮಿಂಗ್ ಟು ಅ ಹಾರರ್ ಫೌಂಡ್ ಫುಟೇಜ್ ಜಾನರ್, ಆ್ಯಂಡ್ ದಿಸ್ ಕ್ಯಾನ್ ಬಿ ಓನ್ಲಿ ಹ್ಯಾಪನ್ ಟು ಹ್ಯಾವ್ ಅ ಟೀಮ್ ಅರೌಂಡ್ ಯು. ನಾನು ಫಸ್ಟ್ ನಿಮ್ಮನ್ನ ನೋಡಿದ್ದೆ ಆ್ಯಂಡ್ ನಿಮ್ಮ ಥ್ರೂ ನಾನು ನಿಮ್ಮ ಟೀಮ್ನ ನೋಡ್ತಾ ಇದ್ದೀನಿ. ನೀವು ಹ್ಯಾವ್ ವಂಡರ್ಫುಲ್ ಎಡಿಟರ್ಸ್, ಸೌಂಡ್ ಡಿಸೈನರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ಆ್ಯಂಡ್ ಎಡಿಸ್. ಆ್ಯಂಡ್ ದೀಕ್ಷಿತ್ ಸರ್, ನೀವು ಫಸ್ಟು ಫೇಸ್ ಆಗಿ ಬಂದ್ರಿ ಲಾಸ್ಟ್ ಫಿಲ್ಮ್. ನಾವು ಯು ಆರ್ coming as a producer. You are not just backing this film, you are backing the future filmmakers here. So I am so happy for you. And this is not just a film. ಇನ್ನು ಮುಂದೆ ತುಂಬ ಬರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ರನ್ ಕಂಟಿನ್ಯೂ ಆಗಲಿ ಬ್ಲಿಂಕ್ ಥ್ರೂ ಇಂದ ಈ ಫಿಲ್ಮ್ ಥ್ರೂ. ಕಂಗ್ರ್ಯಾಚುಲೇಷನ್ಸ್. ಹ್ಯಾಪಿ ಫಾರ್. ಥ್ಯಾಂಕ್ ಯು ಸೊ ಮಚ್ ಸರ್.